ಇನ್ನು ಪ್ರತಿ ಮಂಗಳವಾರ ಈ ಒಂದು ತಂತ್ರವನ್ನು ಮಾಡ್ತು ಅಂತಂದರೆ ಮನಸ್ಸಲ್ಲೇ ಅಂದ್ಕೊಂಡಂಥ ಕೆಲಸಗಳಾಗುತ್ತೆ. ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ಗುರುಗಳೇ ನಾವು ಅಂದ್ಕೊಂಡಿರೋಂಥ ಕೆಲಸ ಏನು ಕೆಲಸ ಮಾಡಿ ಕೈ ಹಾಕಿದ್ರು ಕೂಡ ಸಕ್ಸಸ್ ಅನ್ನೋಂಥದ್ದು ಆಗ್ತಾಯಿಲ್ಲ ಗುರುಗಳೇ, ಏನು ಮಾಡೋದು ಅಂತ ಹೇಳ್ತಾರೆ. ಏನೋ ಅನ್ಕೋತೀವಿ, ಒಂದು 6 ತಿಂಗಳಿಂದ ಮಾಡಬೇಕು ಅಂತ ಗುರುಗಳೇ ಆಗ್ತಾನೆ ಇಲ್ಲ, ಏನಾರು ಒಂದು ತೊಡ್ಕೋ ಅಂತ ಹೇಳ್ತಾ ಇರ್ತಾರೆ. ಏನೂ ಇಲ್ಲ, ಮಂಗಳವಾರದ ದಿನ 2 ದೀಪ ಹಚ್ಬಿಟ್ಟು ಎಲ್ಲಿಗೆ ತುಳಸಿ ಗಿಡದ ಮುಂದೆ, ನಿಮ್ಮ ಮನೇಲಿ ತುಳಸಿ ಗಿಡ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ನೀವು ದೇವಸ್ಥಾನದಲ್ಲಿ ತುಳಸಿ ಗಿಡ ಇದ್ದೇ ಇರುತ್ತೆ, ಅಲ್ಲಿ ಹೋಗಿ 2 ಚಿಕ್ಕ ದೀಪ, ಮಣ್ಣಿನ ದೀಪ ಇಷ್ಟೆಷ್ಟು ಹಚ್ಬಿಟ್ಟು ನೀವು ಮನಸ್ಸಲ್ಲಿ ಕೇಳಿಕೊಂಡು ಬಂದರೆ ಸಾಕು, 100% ನೀವು ಅಂದ್ಕೊಂಡದ್ದು ಹಾಗೆ ಆಗುತ್ತೆ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚದ್ಮಿಷ್ಟಪತಿ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿ. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡು, ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ರೋಗ ನಿರೋಧಕ ಶಕ್ತಿ ಹೆಚ್ಚಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ನೆಗಡಿ ಬಂತು ಅಂತಂದರೆ ವಾಸಿ ಆಗಲ್ಲ ಬೇಗ. ಬೇರೆಯವ್ರಿಗೆಲ್ಲ 1 ದಿನ 2 ದಿನ ಆಯಿತು ಅಂದರೆ ಇವರು ಒಂದು 15 ದಿನ 1 ತಿಂಗಳು ಇರ್ತಾರೆ ಇರುತ್ತೆ. ತಲೆನೋವು ಬಂತು ಅಂದರೆ ಮಾತ್ರೆ ತೊಗೊಂಡ್ರು ಹೋಗಲ್ಲ, ಒಂದು 3 ದಿನ 4 ದಿನ 5 ದಿನ ಪದೇ ರಿಪೀಟ್ ಆಗುವಂಥದ್ದು. ಇದು ಏನಕ್ಕೆ ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತದೆ. ಈ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಯಥೇಚ್ಛವಾಗಿತ್ತು ಅಂದರೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಬಂದರೂ ಬೆಳಗ್ಗೆ ಬಂದರೆ ಮಧ್ಯಾಹ್ನ ಹೊರಟೋಗ್ಬಿಡುತ್ತೆ. ಇದನ್ನು ಹೆಚ್ಚಿಸಿಕೊಳ್ಳಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಒಂದು ಮುದ್ರೆಯನ್ನು ಹೇಳ್ಕೊಡ್ತೀನಿ. ಸಮಾನ ಮುದ್ರೆ, ಅದ್ಭುತವಾದಂಥ ಮುದ್ರೆ ಅದಲ್ಲ. ಈ ಒಂದು ಮುದ್ರೆಯನ್ನು ಮಾಡ್ತು ಅಂತಂದ್ರೂ ಕೂಡ, ಇದೊಂದು ಸಮಾನ ಮುದ್ರೆ ಮಾಡಿದ್ರೆ ಸಾಕು, ಎಲ್ಲ ರೀತಿಯಂಥ ಒಂದು ಆರೋಗ್ಯದ ಸಮಸ್ಯೆನ ಕಂಟ್ರೋಲಲ್ಲಿ ಇಟ್ಕೋಬೋದು. ಇದನ್ನು ಹೇಳ್ತೀನಿ. ಮತ್ತು ಇನ್ನೊಂದು ಏನಂತ, ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಶಕ್ತಿ ಜಾಸ್ತಿ ಇರಬೇಕು. ಮೇಯ್ನ್ ಯಾರಲ್ಲಿ ಧೈರ್ಯ ಕಡಿಮೆ ಇರುತ್ತೋ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತದೆ, ತಿಳ್ಕೊಳ್ಳಿ. ಯಾರಲ್ಲಿ ಧೈರ್ಯ ಜಾಸ್ತಿ ಇರುತ್ತೋ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತದೆ. ಅಂದರೆ ಧೈರ್ಯ ಜಾಸ್ತಿ ಇದ್ದಷ್ಟು ರೋಗ ನಿರೋಧಕ ಶಕ್ತಿ ಇದೆ. ಭಯ ಪಡುವುದರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಧೈರ್ಯ ಬೆಳೆಸ್ಕೊಳ್ಳೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಂಥ ಸಮಸ್ಯೆಗಳಿದ್ದು ಅದು ಕೂಡ ನೀವು ಭಯ ಪಡಬಾರ್ದು, ಗಾಬರಿಯನ್ನು ಪಡಬಾರ್ದು, ಧೈರ್ಯವನ್ನು ಬೆಳೆಸ್ಕೋಬೇಕು. ಭಯಬೇಕೆ ನಮಗೆ ಏನಾಗಬಹುದು ಸಾವಿಗಿಂತ ಮೇಲೆ ಏನು ಆಫ್ಟರಲ್ಲಿ ಏನಾಗುತ್ತೆ, ಸಾವಾಗುತ್ತೆ, ಇನ್ನೇನಾಗುತ್ತೆ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಡ್ತು ಅಂದರೆ ನಿಮ್ಗೆ ಏನೂ ಆಗುತ್ತೆ. ನೀವು ಏನಂತಂದರೆ, ಭಾಳಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೀವು ನೆನೆಸ್ಕೋಬೋದು. ಭಗತ್ ಸಿಂಗು ಏನು ನೇಣಾಗ್ತೀನಿ ಅಂತಂದು ಕೂಡ ಮರಣದಂಡನೆ ಶಿಕ್ಷೆ ಆದರೂ ಕೂಡ ನಗ್ನಗ್ತಾ ಖುಷಿಯಾಗಿ ಹೋದರು. ಯಾವುದೇ ಒಂದು ತೊಟ್ಟು ಕಣ್ಣಿನಲ್ಲಿ ಹನಿ ಆಗಲಿ, ಕಣ್ಣಿನಲ್ಲಿ ಅಯ್ಯೋ ಹಿಂಗೆ ಆಗೋಯ್ತಲ್ಲ ಅಂತ ಒಂದು ಭಾವನೆಯೂ ಕೂಡ ಬರಲಿಲ್ಲ ಅವ್ರಿಗೆ. ಮುಖದಲ್ಲಿ ಆ ಫಿಲಮ್ ಬರುತ್ತೆ ನೋಡಿ, ಅಜಯ್ ದೇವಗನ್ ಮಾಡಿರೋವಂಥದ್ದು ಅದ್ಭುತವಾಗಿದೆ. ಆ ಒಂದು ಅಖಂಡ ಧೈರ್ಯ ಇದ್ದವ್ರಿಗೆ ಮಾತ್ರ ಅದು ಸಾಧ್ಯ ಆಗುವಂಥದ್ದು, ಗೊತ್ತಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂತ ಧೈರ್ಯ, ಅದೊಂದು ಫಿಲಮ್ನ ನೋಡಿ. ಭಾಳಷ್ಟು ಜನಕ್ಕೆ ಲಾಕ್ಡೌನ್ ಟೈಮಲ್ಲಿ ಗುರುಗಳೇ ಭಯ ಆಗ್ಬಿಡುತ್ತೆ, ಎಲ್ಲೋ ಏನು ಮಾಡೋದು ಹಿಂಗೆ ಅಂತೆಲ್ಲ ಹೇಳ್ಕೊತಾರೆ. ಅವಾಗ ನಾನು ಹೇಳಿದೆ, ಈ ಒಂದು ಫಿಲಮ್ನ ನೋಡಿ, ಭಗತ್ ಸಿಂಗ್ದು ಫಿಲಮ್ಮು, ಇಲ್ಲ ಗುರುಗಳೇ ನೋಡಿದ್ಮೇಲೆ ತುಂಬ ಧೈರ್ಯ ತೊಗೊಂಡೆ ಗುರುಗಳೇ, ಏನಾಗುತ್ತೆ ನಾನು ಹೇಳೋದು, ಕರೋನಾ ಬಂದ್ಬಿಟ್ರೆ ಹೆಂಗೆ, ಕರೋನಾ ಬಂದ್ಬಿಟ್ಟು ಏನು ಮಾಯನ ಆಗ್ಬಿಡುತ್ತೆ, ಏನು ಬರುತ್ತೆ ಹೋಗುತ್ತೆ, ದಿಕ್ಕ್ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ. ಕರೋನಾ ಭಾಳ ಇನ್ನೊಬ್ಬರು ಒಂದು ಮಾತು ಹೇಳ್ತಾಯಿದ್ರು, ಕರೋನಾ ಅಂದ್ಬಿಟ್ಟು ಮನೇಲೇ ಕೂತ್ಕೊಂಡಿದ್ದ 6 ತಿಂಗಳು ವರ್ಷ. ಏನು ರೀ ಕರೋನಾ ಬಂದರೆ ಅವರು ಹೇಳಿದ್ರು, ಯೋಗ ಟೀಚರ್ ಹೇಳಿದ್ದು ನಮಗೆ, ಏನು ಯಾಕೆ ರೀ ಎದುರ್ಕೋತೀರಾ, ಕರೋನಾ ಕರೋನಾ ಬಂದಿಲ್ಲ ಅಂತಂದರೆ ನೀವು ಸಾಯೋದೇ ಅಲ್ವ ಯಾರೂ. ಕರೋನಾ ಬಂದರೂ ಸಾಯ್ತಾನೆ, ಕರೋನಾ ಬರಲಿಲ್ಲ ಅಂತಂದರೂ ಮನುಷ್ಯ ಸಾಯ್ತಾನೆ. ಅದಕ್ಕೆ ಯಾಕೆ ಎದುರ್ಕೋತೀರ, ಬನ್ನಿ ನಿಮ್ಮ ಕೆಲಸ ನೀವು ಮಾಡಿ ಅಂತ. ಅದಕ್ಕೋಸ್ಕರ ಧೈರ್ಯಂ ಸರ್ವರ್ಥ ಸಾಧನಂ ಅಂತ. ಧೈರ್ಯ ಎಲ್ಲಿರುತ್ತೋ ಅಲ್ಲಿ ಶಕ್ತಿ ಇರುತ್ತೆ, ಧೈರ್ಯ ಎಲ್ಲಿರುತ್ತೋ ಅಲ್ಲಿ
ರೋಗ ನಿರೋಧಕ ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಧೈರ್ಯ, ಅಖಂಡ ಧೈರ್ಯವನ್ನು ಬೆಳೆಸ್ಕೊಳ್ಳೋದ್ರಿಂದ ನೀವು ಯಾವುದೇ ರೀತಿಯಂಥ ಕಾಯಿಲೆಗಳು, ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಏನೂ ಮಾಡೋದೇ ಇಲ್ಲ ಅಂತಲ್ಲ. ಹಾಗಾಗಿ ಸಮಾನ ಮುದ್ರೆಯನ್ನು ನೀವು ಮಾಡಿ. ಧೈರ್ಯ ಎಲ್ಲಿರುತ್ತೋ ಅಲ್ಲಿ ರೋಗ ಇರೋದಿಲ್ಲ, ಎಲ್ಲಿ ಭಯ ಇರುತ್ತೋ ಅಲ್ಲಿ ರೋಗ ಇದ್ದೇ ಇರುತ್ತೆ ಯಾವುದೋ ಒಂದು ಕಾರಣ. ಅದಕ್ಕೋಸ್ಕರ ಧೈರ್ಯ ಬಲವನ್ನು ಕೊಡುತ್ತೆ, ಸಿಕ್ಕಾಪಟ್ಟೆ ಬಲವನ್ನು ಕೊಡುತ್ತೆ. ಅದಕ್ಕೆ ಏನಾರು ಆಗಲಿ ಅಂದ್ಕೊಳ್ಳಿ, ನಿಮಗೇನೂ ಆಗಲ್ಲ. ಅಯ್ಯೋ ಹಿಂಗೆ ಆಗ್ಬಿಡುತ್ತಲ್ಲ ಅಂತಂದರೆ ಏನಾಗದೇ ಇದ್ರೂ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಸಮಾನ ಮುದ್ರೆಯಿಂದ ಮಾಡಬೇಕು. ಏನಿಲ್ಲ, ಈ ಹೆಬ್ಬೆರಳಿಗೆ ತೋರು ಬೆರಳು, ಮಧ್ಯದ ಬೆರಳು ಪ್ಲಸ್ ಉಂಗುರದ ಬೆರಳು ಮತ್ತು ಕಿರುಬೆರಳು ಎಲ್ಲ ಸಮವಾಗಿ ಇಟ್ಕೋಬೇಕು. ನೋಡಿ ಸುಮ್ಮನೆ ಹೆಂಗೆ ಇಟ್ಕೊಳ್ಳೋದು. ಸಮಾನ ಮುದ್ರೆಯನ್ನು 20 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಪ್ರತಿನಿತ್ಯ ಮಾಡಿ. ಯಾವುದೇ ರೀತಿಯಂಥ ಸಮಸ್ಯೆ ಇರಲಿ, ಕಣ್ಣುನೋವು, ತಲೆನೋವು, ಹೊಟ್ಟೆ ನೋವು, ಸೊಂಟ ನೋವು ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ. 20 ನಿಮಿಷಗಳ ಕಾಲ ಮಾಡಿ. ಜೊತೆಗೆ ಧೈರ್ಯವನ್ನು ಲೈಫಲ್ಲಿ ಬೆಳೆಸ್ಕೊಳ್ಳಿ. ಗೊತ್ತಲ್ಲ, ಬೆಳೆಸ್ಕೊತು ಅಂತಂದರೆ ಇದು ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದು ಸಮಾನ ಮುದ್ರೆಯೊಂದು ವಿಚಾರ ಅಂತ ಹೇಳ್ಬೋದು. ಗೊತ್ತಲ್ಲ, ಸಮಾನ ಮುದ್ರೆ ಇದು ಧೈರ್ಯ, ಸಾಹಸ, ಲಕ್ಷ್ಮಿ. ಧೈರ್ಯ ಮತ್ತು ಸಾಹಸ ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಲೈಫಲ್ಲಿ ನೀವು ದುಡ್ಡು ಸಂಪಾದನೆ ಮಾಡಬೇಕಾ, ಧೈರ್ಯ ಇರಬೇಕು. ಸ್ವಲ್ಪ ಬುದ್ಧಿ, ಅಖಂಡ ಧೈರ್ಯ ಇತ್ತು ಅಂತಂದರೆ ಎಲ್ಲ ಹೊಟ್ಟೋಗ್ಬಿಡ್ತದೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದು. ಇದು ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅನ್ನೋಂಥವ್ರು ಏನಾಯಿತು ಅಂತಂದರೆ ತಲೆನೇ ಕೆಡಿಸ್ಕೊಬಿಡಿ. ಅದಕ್ಕೆಲ್ಲ ಅತ್ಯಂತ ಅದ್ಭುತವಾದಂತಹ ಒಂದು ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿತ್ತು ಅಂತಂದರೆ ನಿಮ್ಮ ಸ್ಟಾರೇಜ್ ಚೇಂಜ್ ಆಗಿಬಿಡುತ್ತೆ. ಹಣಕಾಸಿನ ಸಮಸ್ಯೆಗೆ ಯಾವತ್ತೂ ಕೂಡ ಪ್ರಾಬ್ಲಮ್ಮು ಆಗೋದಿಲ್ಲ. ಯಾಕಂದರೆ ಎದೆ ತಟ್ಟಿ ಹೇಳ್ತೀನಿ, ತುಂಬ ಜನಕ್ಕೆ ಸಕ್ಸಸ್ ಆಗಿದೆ, ಆಗುತ್ತೆ, ಇನ್ನು ಮುಂದಕ್ಕೂ ಕೂಡ ಆಗುತ್ತೆ. ಗೊತ್ತಲ್ಲ, ಭಾಳಷ್ಟು ಜನ ದುಡ್ಡು ಕಷ್ಟಪಟ್ಟು ದುಡಿತೀರಿ ಗುರು, ಕೈಯಲ್ಲೇ ಉಳಿಯಲ್ಲ. 6 ಕೇಳ್ತಲ್ಲ 3 ಕೇಳಿದೆ, ಇವಾಗ 3ಕ್ಕಿಂತ ಕಡಿಮೆ ಹೋಗ್ತಾ ಇದೆ ಅಂತಾರೆ. ತಲೆನೇ ಕೆಡಿಸ್ಕೊಬಿಡಿ, ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇರಲಿ. ಗೊತ್ತಲ್ಲ, ತುಂಬ ಜನ ಅನುಕೂಲ ಆಗ್ತದೆ, ತುಂಬ ಜನಕ್ಕೆ ಒಳ್ಳೆಯದಾಗ್ತಾಯಿದೆ. ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗ್ಬೇಕು. ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ, ಅವ್ರ ಕೈಲೇ ಕೊಟ್ಟು ಕಳಿಸ್ತೀನಿ. ಗೊತ್ತಲ್ಲ, ಅದಕ್ಕೆ ಕುರಿಯಲ್ಲಿ ಕಳಿಸಿ ಅವರು ಇವರು ಕೊಟ್ಟು ಅವ್ರ ಕೈ ಬದಲಾವಣೆ ಆಗಿ 5-6 ಕೈಗಳಾಗಲಿ ಪವರ್ ಕಡಿಮೆ ಆಗುವಂಥ ಚಾನ್ಸ್ ಇರುತ್ತೆ. ಅದಕ್ಕೆ ನೇರವಾಗಿ ನಮ್ಮ ಆಶ್ರಮದಿಂದ ನಿಮ್ಮ ಮನೆಗೆ, ನಿಮ್ಮ ಸ್ನೇಹಿತರ ಮನೆಯಿಂದ ನಿಮಗೆ ಮನೆಗೆ ಬಂದರು, ನಿಮ್ಮ ಅಣ್ಣ ತಮ್ಮ, ನಿಮ್ಮ ಸಂಬಂಧಿಕರ ಮನೆಯಿಂದ ನಿಮಗೆ ಬಂದರೂ ತೊಂದರೆ ಇಲ್ಲ. 1-2 ಮನೆ ಚೇಂಜ್ ಆದರೆ ತೊಂದರೆ ಇಲ್ಲ. ಬಟ್ ನೀವು ಇದನ್ನು ಇಟ್ಕೊಂಡು ನೀವು 1-10 ಮನೆ ಚೇಂಜ್ ಮಾಡ್ಬೋದು. ಒಂದು ಸರಿ ನಿಮ್ಮ ಕೈಗೆ ಸೇರಾದಮೇಲೆ ನೀವು ಎಲ್ಲಿಷ್ಟು ಸರಿ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಗೊತ್ತಲ್ಲ, ಇದಕ್ಕೆ ಮುಟ್ಟು, ಕಟ್ಟು, ಚಟ್ಟು, ಮಡಿ, ಮೈಲಿಗೆ, ಸೂತ್ಕ, ಗೀತ್ಕ, ವೆಜ್ಜು, ನಾನ್ ವೆಜ್ಜು, ಜಾತಿ ಗೀತಿ, ದಿಕ್ಕು ಗೀಕು ಅಂಥದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನೂ ಇಲ್ಲ. ಇಟ್ಟರೆ ಸಾಕು, ಫಸ್ಟ್ ಕ್ಲಾಸಾಗಿ ಕೆಲಸ ಆಗಿಬಿಡುತ್ತೆ. ನಿಮ್ಮ ತೊಂದರೆ ಅನ್ನೋಂಥದ್ದು ಲೈಫ್ ಲಾಂಗು ಆಗೋದೇ ಇಲ್ಲ ಹಣಕಾಸಿಗೆ. ಗೊತ್ತಲ್ಲ, ಇಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಭಾಳಷ್ಟು ಜನ ಗುರುಗಳೇ ತೊಗೋಬೇಕು ಅಂತ ತುಂಬ ಮನಸ್ಸು ಮಾಡ್ತೀನಿ, ಆಗ್ತಾಯಿಲ್ಲ ಅಂದರೆ ನೀವು 10 ಬಾರಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ ಸಾಕು, ನಿಮ್ಗೆ ಹೇಗೋ ನಿಮ್ಮ ಮನೆಗೆ ಬಂದು ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ತಲುಪಿರುತ್ತೆ. ಇನ್ನಷ್ಟು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು, ತಿಳ್ಕೊಳ್ಳಿ. ಗೊತ್ತಲ್ಲ, ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಕರ್ಮ ಕಳೆದಿಲ್ಲ ಅಂತ ತಿಳ್ಕೊಳ್ಳಿ. ಎಷ್ಟೊಂದು ಜನ ನಮ್ಮ ಆಶ್ರಮಕ್ಕೆ ಬಂದು 1 ನಿಮಿಷ ಬರ್ತೀನಿ, 2 ನಿಮಿಷ ಬರ್ತೀನಿ, 5 ನಿಮಿಷ ಬರ್ತೀನಿ ಅಂದ್ಬಿಟ್ಟು ಹೋದವರು ಬರೋಕ್ಕಾಗಿಲ್ಲ. ಹೌದಲ್ಲ, ಇನ್ನೂ ಫೋನ್ ಮಾಡ್ತಾನೆ ಇರ್ತಾರೆ, ತೊಗೋಬೇಕು ಅಂತ. ಅದಾಗೋದಿಲ್ಲ. ಕರ್ಮ ಕಳೆದಿದ್ರೆ ಮಾತ್ರ ಅದಾಗುವಂಥದ್ದು. ಅತ್ಯದ್ಭುತವಾದಂಥ ಒಂದು ಅರ್ಥ. ಸೈಟ್ ಇಲ್ಲದಿರೋ ಸೈಟ್ ತೊಗೊಳ್ಳೋವಂಥ ಒಂದು ಯೋಗ ಬರುತ್ತೆ. ಮನೆ ಕಟ್ತಿದ್ರೆ ಮನೆ ಕಟ್ಟುವಂಥ ಯೋಗ ಬರುತ್ತೆ. ಸಾಲಗಳೆಲ್ಲ ಕೆಲವೇ ತಿಂಗಳುಗಳಲ್ಲಿ ನೀವು ತೀರಿಸುವಂಥ ಒಂದು ಯೋಗ ಅಷ್ಟಲಕ್ಷ್ಮಿ ಯಂತ್ರದಿಂದ ಬಂದೇ ಬರುತ್ತೆ, ಬರಲೇಬೇಕು. ಅಷ್ಟು ಪವರ್ಫುಲ್ ಆಗಿದೆ ಈ ಒಂದು ಯಂತ್ರ. ಅದಕ್ಕೋಸ್ಕರ ತುಂಬ ಅದ್ಭುತವಾದಂಥ ಒಂದು ವಿಚಾರ. ಯಾಕಂದರೆ ಇನ್ನು ಸೇಲ್ ಮಾಡೋದಕ್ಕೋಸ್ಕರ ಮಾಡ್ತಿಲ್ಲ. ನಮ್ಮ ಒಂದು ಯಾರೇ ನಮ್ಮ ವಿದ್ಯಾರ್ಥಿಗಳಿದ್ದಾರೆ, ಸ್ಟೂಡೆಂಟ್ ಇದ್ದಾರೆ, ನಮ್ಮ ತಂತ್ರವನ್ನು ಮಾಡಿ ಏಳಿಗೆಯನ್ನು ಸಾಧಿಸ್ತಾರೆ ಅಂಥವ್ರಿಗೆ ಮಾತ್ರ ಕೊಡಬೇಕು. ಆ ಥರ ಇದನ್ನು ನಾನು ಅಡ್ವರ್ಟೈಸ್ಮೆಂಟ್ ಮಾಡಿ ಹೀರೋಯಿನ್ ಕೈಲಿ ಹೇಳಿಸಿ ತುಂಬ ಫೇಮಸ್ ಆಗಿ ಆನ್ಲೈನಲ್ಲೇ ಸೇಲ್ ಮಾಡಿಬಿಡ್ತಾ ಇದೆ. ಏನು ಖುದ್ದು ನನ್ನ ಭೇಟಿಯಾಗಿ ತೊಗೊಂಡೋಗಿ ಅಂತ ಹೇಳ್ತೀನಿ. ಏನೋ ಒಂದು ಸತ್ವ ಇದೆ. ಅಂದರೆ ನೇರವಾಗಿ ನನ್ನ ಕೈ, ಗುರುಗಳೇ ನಿಮ್ಮ ಕೈಯಿಂದ ನೀವು ಕೊಟ್ಟೆ ತುಂಬ ಒಳ್ಳೆಯದಾಯಿತು ಗುರುಗಳೇ, ನೀವು ಒಂದು ಕುಂಕುಮ ಕೊಟ್ಟು ನಂಗೆ ತುಂಬ ಚೆನ್ನಾಗುತ್ತೆ, ವಿಭೂತಿ ಕೊಟ್ಟೆ ತುಂಬ ಚೆನ್ನಾಗಾಯಿತು ಅಂತಾರೆ. ಏನೋ ಒಂದು ಒಳ್ಳೆಯದಾಗಲಿ ನಮ್ಮಿಂದ ಅನ್ನುವಂಥದ್ದು. ಅದು ನನ್ನಿಂದ ಅಂತ ನಾನು ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ. ಭಗವಂತನ ಒಂದು ಕೈಗಳು ಅಂತ ಹೇಳ್ಬೋದು. ನಾನು ಭಗವಂತ ಅಲ್ಲ, ಭಗವಂತ ನನ್ನ ಕೈ ಮುಖ, ನನ್ನ ಒಂದು ಹಸ್ತದ ಮೂಲಕ ಅದನ್ನು ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊಬೋದು. ಹಾಗಾಗಿ ಅತ್ಯಂತ ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಅದಕ್ಕೋಸ್ಕರ ತುಂಬ ಚೆನ್ನಾಗಾಗುತ್ತೆ,
ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಅಷ್ಟಲಕ್ಷ್ಮಿ ಅಂತ ಏನಾದ್ರು ಮನೇಲಿ ಇತ್ತು ಅಂದರೆ ಹಣಕಾಸಿನ ಚಿಂತೆಯನ್ನು ಮರೆತು ಬಿಡಿ. ಇದು ಅತ್ಯಂತ ಸರಳವಂತ ಸುಲಭ ಅಂತಂದು ವಿಚಾರ. ಇನ್ನು ಪ್ರತಿ ಮಂಗಳವಾರ ಈ ಒಂದು ತಂತ್ರವನ್ನು ಮಾಡ್ತು ಅಂತಂದರೆ ಮನಸ್ಸಲ್ಲೇ ಅಂದ್ಕೊಂಡಂಥ ಕೆಲಸಗಳಾಗುತ್ತೆ. ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ಗುರುಗಳೇ ನಾವು ಅಂದ್ಕೊಂಡಿರೋಂಥ ಕೆಲಸ ಏನು ಕೆಲಸ ಮಾಡಿ ಕೈ ಹಾಕಿದ್ರು ಕೂಡ ಸಕ್ಸಸ್ ಅನ್ನೋಂಥದ್ದು ಆಗ್ತಾಯಿಲ್ಲ ಗುರುಗಳೇ, ಏನು ಮಾಡೋದು ಅಂತ ಹೇಳ್ತಾರೆ. ಏನೋ ಅನ್ಕೋತೀವಿ, ಒಂದು 6 ತಿಂಗಳಿಂದ ಮಾಡಬೇಕು ಅಂತ ಗುರುಗಳೇ ಆಗ್ತಾನೆ ಇಲ್ಲ, ಏನಾರು ಒಂದು ತೊಡ್ಕೋ ಅಂತ ಹೇಳ್ತಾ ಇರ್ತಾರೆ. ಏನೂ ಇಲ್ಲ, ಮಂಗಳವಾರದ ದಿನ 2 ದೀಪ ಹಚ್ಬಿಟ್ಟು ಎಲ್ಲಿಗೆ ತುಳಸಿ ಗಿಡದ ಮುಂದೆ, ನಿಮ್ಮ ಮನೇಲಿ ತುಳಸಿ ಗಿಡ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ನೀವು ದೇವಸ್ಥಾನದಲ್ಲಿ ತುಳಸಿ ಗಿಡ ಇದ್ದೇ ಇರುತ್ತೆ, ಅಲ್ಲಿ ಹೋಗಿ 2 ಚಿಕ್ಕ ದೀಪ, ಮಣ್ಣಿನ ದೀಪ ನೋಡಿ ಇಷ್ಟೆಷ್ಟು ಹಚ್ಬಿಟ್ಟು ನೀವು ಮನಸ್ಸಲ್ಲಿ ಕೇಳಿಕೊಂಡು ಬಂದರೆ ಸಾಕು, 100% ನೀವು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ. ತುಂಬ ಸರಳ ನೋಡಿ. ಯಾವ ದೀಪ ಹಚ್ಚಬೇಕು ನೋಡಿ, ದೀಪ ಅನ್ನುವಂಥದ್ದು ದೀಪವನ್ನು ಹಚ್ಚದೆ ಯಾವ ದೀಪ ಹಚ್ಚುವಂಥದ್ದು ಮುಖ್ಯ. ನಿಜವಾಗ್ಲೂ ನೀವು ನಿಮ್ಮ ನಿದ್ದೆ ಬರ್ತಾ ಇಲ್ಲ ಅಂತಂದರೆ ಒಂದು ದೀಪವನ್ನು ಹಚ್ಚಿ, ನಿದ್ದೆ ಬರುತ್ತೆ, ಒಳ್ಳೆ ನಿದ್ದೆ, ನೆಗೆಟಿವ್ ಕೆಟ್ಟ ಕನಸು ಬೀಳೋದೇ ಇಲ್ಲ. ಮನೆಯಲ್ಲಿ ಒಂದು ರೂಮಲ್ಲಿ ಒಂದು ಗೂಡಲ್ಲಿ ಒಂದು ದೀಪವನ್ನು ಹಚ್ಚಿ ಮಲ್ಕೊಳ್ಳಿ, ಲೈಟೆಲ್ಲ ಆಫ್ ಮಾಡಿ ಒಂದೇ ಒಂದು ದೀಪವನ್ನು ಹಚ್ಚಿ ಮಲ್ಕೊಳ್ಳಿ. ನೋಡಿ, ಅಲ್ಲಿರೋವಂಥ ನೆಗೆಟಿವ್ ಎನರ್ಜಿನಲ್ಲೇ ಎಳ್ಕೊಡುತ್ತೆ, ಗೊತ್ತಲ್ಲ. ಅದಕ್ಕೋಸ್ಕರ ಅಮಾವಾಸ್ಯೆ ದಿನ ವಿಶೇಷವಾದ ದೀಪವನ್ನು ಹಚ್ಚೋದ್ರಿಂದ ತುಂಬ ಅನುಕೂಲ ಆಗುತ್ತೆ, ಗೊತ್ತಲ್ಲ. ಈ ದೀಪವನ್ನು ಹೇಗೆ ಯಾವ ದೀಪ ಅಂದ್ಕೊಂಡಿರೋಂಥ ಕೆಲಸ ಆಗುವಂಥದ್ದು ಮಂಗಳವಾರ, ಎಷ್ಟು ಮಂಗಳವಾರ ಹಚ್ಚಬೇಕು, ನೀವು ಅಂದ್ಕೊಂಡ್ರೆ ಕೆಲಸ ಆಗೋವರೆಗೂ ಹಚ್ತಾನೆ ಇರಿ. ಮಿನಿಮಮ್ 6 ವಾರ, 6 ಮಂಗಳವಾರ ನೀವು ಹಚ್ಚೋದ್ರಿಂದ ನಿಮಗೆ ದೀಪವನ್ನು ಹಚ್ಚೋದ್ರಿಂದ ನಿಮಗೇನಾಗುತ್ತೆ ಅಂತಂದರೆ ತುಂಬ ಅನುಕೂಲ ಆಗುತ್ತೆ. ನಿಮಗೆ ಸುಲಭವಾಗಿ ನಿಮಗೆ ಅಂದ್ಕೊಂಡಿರೋಂಥ ಕೆಲಸ ಆಗುತ್ತೆ, ಮಾಡೋಕ್ಕಾಗದಿರೋಂಥ ಕೆಲಸನೂ ಕೂಡ ಸುಲಭವಾಗಿ ಆಗ್ಬಿಡುತ್ತೆ. ಯಾವ ಒಂದು ದೀಪ ಅಂತ ನಾವು ನೋಡೋದಾಯಿತು ಅಂತಂದರೆ, ಒಂದು ಮಣ್ಣಿನ ದೀಪ ಅದು ತಗೊಳ್ಳಿ, ಮತ್ತು ಕೊಬ್ಬರಿ ಎಣ್ಣೆನ ಹಾಕಿ ಕರಗಿಸಿ, ಕೊಬ್ಬರಿ ಎಣ್ಣೆನ ಹಾಕಿ ಹಚ್ಚಿ, ಅದರೊಳಗಡೆ 3 ಕಡಲೆಕಾಳು ಹಾಕಿ, 3 ಕಡಲೆಕಾಳು ಹಾಕಿ ಅದನ್ನ ಹಚ್ಚಿ ಮನಸಾರೆ ನೀವು ಕೇಳ್ಕೊಳ್ಳಿ, ನಾನು ಅಂದ್ಕೊಂಡಿರೋದಂತ ಬೇಗ 5-6 ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. 1 ಕೇಳ್ಕೊಂಡ್ರೆ ಬೇಗ ಆಗುತ್ತೆ, 5-6 ಕೇಳ್ಕೊಂಡ್ರೆ ತುಂಬ ನಿಧಾನ ಆಗುತ್ತೆ, ಮತ್ತೇನು ಪ್ರಯೋಜನ ಹಚ್ಚಿ. ಹಾಗಾಗಿ ಒಂದು ನೀವು ಇಂಪಾರ್ಟೆಂಟ್ ಆಗಿರೋಂಥ ಆಮೇಲೆ ಆ ಕೆಲಸ ಆದಮೇಲೆ ಮತ್ತೆ ಇನ್ನೊಂದು ಸರಿ ಕೇಳ್ಕೊಳ್ಳೋಂತೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಒಂದು ಕೆಲಸ ಆಯ್ತಾ, ಕೆಲಸ ಸಿಗಲಿ ಅಂದ್ಬಿಟ್ಟು ನೀವು ದೀಪ ಹಚ್ತೀರ ಅಂದ್ಕೊಳ್ಳಿ, ಕೆಲಸ ಸಿಕ್ತು ಅಲ್ಲಿವರೆಗೂ ಹಚ್ತಾಯಿರಿ, ಆಮೇಲೆ ಮತ್ತೆ ನೆಕ್ಸ್ಟ್ ಮಂಗಳವಾರ ಇನ್ನೊಂದು ಕೇಳ್ಕೊಳ್ಳಿ. ಆ ಥರ ಕೊಬ್ಬರಿ ಎಣ್ಣೆಯ ದೀಪವನ್ನು ಮಣ್ಣಿನ ದೀಪದಲ್ಲಿ ಎಣ್ಣೆಯನ್ನು ಹಾಕಿ ನೀವು ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. 3 ಕಡಲೆಕಾಳನ್ನು ಹಾಕಿ ಹಚ್ಚಿ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ಅತ್ಯಂತ ಸರಳವಂತ ಸುಲಭವಂತ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಗೇನೋ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡೋಗಿ ಬಗೆಹರಿಸ್ಕೊಬಿಡ್ತೀರ. ಗುರುಗಳೇ, ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಒಂದು ಶಿಬಿರ ಅಂತಂದರೆ ಯಂತ್ರ, ಮಂತ್ರ, ತಂತ್ರ ಮತ್ತು ಮುದ್ರಾ ಯೋಗ ಶಿಬಿರ. ಈ ಯಂತ್ರ, ಮಂತ್ರ, ತಂತ್ರ ನೀವು ಕಲ್ತ್ಕೊಬಿಡ್ತು ಅಂತಂದರೆ ಎಂಥವನ್ನಾರು ಬುಗುರಿ ಥರ ಆಟ ಆಡಿಸ್ಬಿಡ್ಬೋದು. ಅಂದರೆ ಕೆಟ್ಟ ರೀತಿ ಇಲ್ಲ, ನಿಮ್ಮ ಜೀವನ ಸರಿಪಡಿಸ್ಕೋಬೋದು. ನಿಮ್ಮ ಶತ್ರು ಬೈತಾ ಇರ್ತಾನೆ, ನನಗೆ ಒಂದು ಮಂತ್ರ ಹಾಕಿಲ್ಲ ಸೈಲೆಂಟ್ ಆಗಿಬಿಡ್ತಾನೆ ಅವನು, ಆ ಥರ ಆಗುತ್ತೆ. ನಿಮಗೆ ಹೇಳ್ಕೊಡೋಂಥ ಒಂದು ವಿದ್ಯೆ ಗೊತ್ತಲ್ಲ. ಆ ಯಂತ್ರ, ಮಂತ್ರ, ತಂತ್ರದ ಒಂದು ವಿದ್ಯೆಯನ್ನು ಕಲ್ತ್ಕೊಳ್ಳಿ. 2 ದಿನದ ಶಿಬಿರ ಇರುತ್ತೆ, 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಕೂಡ ನಿಮಗೆ ಯಂತ್ರ, ಮಂತ್ರ, ತಂತ್ರದಿಂದ ಸಂಪೂರ್ಣವಾದಂಥ ಒಂದು ಪರಿಹಾರವನ್ನು ನೀವು ಮಾಡ್ಕೋಬೋದು. ಮತ್ತು ಮಿಸ್ ಮಾಡದೆ ಯಾವುದೇ ಕಾರಣಕ್ಕೂ ಈ ಸರಿ ವಿಶೇಷ ಅಂದರೆ ಅತಿ ವಿಶೇಷವಾಗಿರೋಂಥದ್ದು ಕೆಲವೊಂದು ವಸ್ತುಗಳನ್ನು ನಿಮಗೆ ಪರಿಚಯ ಮಾಡ್ಕೊಳ್ತೀನಿ, ವಸ್ತುಗಳನ್ನ ತೋರಿಸ್ತೀನಿ. ಅದನ್ನು ಇಟ್ಕೊಬಿಟ್ರೆ ಸಾಕು, ಒಂದು ಯಂತ್ರಕ್ಕೆ ಸಮ ಅದು. ಅಂದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಗಂಡ ಹೆಂಡತಿ ಸಮಸ್ಯೆ, ಕೋರ್ಟ್ ಕಚೇರಿಗಳ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಎಲ್ಲ ರೀತಿಯಂಥ ಸಮಸ್ಯೆಗಳಿಗೆ
ನೀವು ನಿಮ್ಮ ಕೈಯಾರೆ ಸ್ವಂತ ಯಂತ್ರ ಮಂತ್ರ ತಂತ್ರದಿಂದ ಸಂಪೂರ್ಣವಾದಂಥ ಒಂದು ಪರಿಹಾರವನ್ನು ನೀವು ಪಡ್ಕೋಬೋದು. ಗೊತ್ತಲ್ಲ, ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಿದೆ. ಮತ್ತು ಶನಿವಾರ ಮತ್ತು ಭಾನುವಾರ ಇರುತ್ತೆ, 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ನಿಮ್ಮ ಸಮಸ್ಯೆಗಳ ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಅದೆಂಥದ್ದೇ ಸಮಸ್ಯೆ ಇರಲಿ, ತಲೆ ಕೆಡಿಸ್ಕೊಬಿಡಿ, ಕೆಲವೇ ದಿನಗಳಲ್ಲಿ ಆ ಒಂದು ಆಶ್ಚರ್ಯಕರವಾದಂಥ ಒಂದು ರಿಸಲ್ಟನ್ನು ನೀವು ನೋಡ್ತೀನ. ನೀವು ಸ್ವತಃ ನೀವು ಅವ್ರ ಹತ್ರ ಹೋಗಿ ದುಡ್ಡು ಖರ್ಚು ಮಾಡಿ ನೀವು ಯಂತ್ರ ಮಾಡಿಸ್ಕೊಳ್ಳೋದಕ್ಕಿಂತ, ತಂತ್ರ ಮಾಡಿಸ್ಕೊಳ್ಳೋದಕ್ಕಿಂತ, ಶತ್ರುಬಾಧೆ ಆಗಿರ್ಬೋದು, ಮಾಟ ಮಂತ್ರದ ವಾಮಾಚಾರದ ಪ್ರಯೋಗ ಆಗಿರ್ಬೋದು, ಸಂಪೂರ್ಣವಾಗಿ ನಿವಾರಣೆ ಸಿದ್ಧಿ ಮಾಡ್ಕೊಳ್ಳಿ. ವಿಶೇಷವಾದಂಥ ಮಂತ್ರವನ್ನು ನಿಮಗೆ ಕೊಡ್ತೀನಿ. ಆ ಮಂತ್ರವನ್ನು ಕಿವಿಯಲ್ಲಿ ಉಪದೇಶ ಮಾಡ್ತು ಅಂದರೆ ಸಾಕು, ಸಿದ್ಧಿ ಮಾಡ್ಕೊಬಿಡ್ತು ಅಂತಂದರೆ ನಿಮ್ಮದು 70 to 80% ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇನ್ನು 20% ನೀವು ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ, ಲೈಟಾಗಿ ಎಫರ್ಟ್ಸ್ ಹಾಕಿ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. 100% ಆಗುತ್ತೆ. ನೀವು ಎಫರ್ಟ್ಸ್ 20% ಹಾಕಿ, 80% ಆ ಯಂತ್ರ ಮಂತ್ರ ತಂತ್ರದಿಂದ ನಿಮ್ಮ ಕೆಲಸ ಆಗುತ್ತೆ. ವಾಮಾಚಾರ ಮಾಟ ಮಂತ್ರದ ಏನೇ ಸಮಸ್ಯೆ ಇದ್ರೂ ಕೂಡ ನೀವೇ ಬಗೆಹರಿಸ್ಬೋದು. ಆರೋಗ್ಯದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಮನೇಲಿ ಫ್ಯಾಮಿಲಿ ಪ್ರಾಬ್ಲಮ್ಮು, ಮಾನಸಿಕವಾದಂಥ ನೆಮ್ಮದಿ ಇಲ್ಲ ಅಂತಂದರೆ ನೀವು ಈ ಒಂದು ಯಂತ್ರ ಮಂತ್ರ ತಂತ್ರದ ಶಿಬಿರವನ್ನು ನೀವು ಮಿಸ್ ಮಾಡದೆ ನೀವು ಅಟೆಂಡ್ ಮಾಡಿ, ನಿಮ್ಗೆ ಒಳ್ಳೆಯದಾಗಲೇಬೇಕು. ಯಾಕಂದರೆ ನೀವೆಲ್ಲ ನಮ್ಮ ವಿದ್ಯಾರ್ಥಿಗಳು. ಕೆಲವೊಂದಾರು ರಹಸ್ಯಮಯವಾದಂಥ ವಿಚಾರಗಳನ್ನು ತುಂಬ ಜನದ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ತುಂಬ ಜನ ಕೇಳಿದರೂ ಕೂಡ ನಾನು ಮಾಡಿರಲಿಲ್ಲ, ಆದರೆ ಈ ಸರಿ ಅದನ್ನು ಮಾಡ್ತಾಯಿದ್ದೀನಿ. ನಿಮ್ಮ ಪ್ರಾಬ್ಲಮ್ಮು, ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ, ಸಾಲ್ವ್ ಆಗುತ್ತೆ. ನಿಮ್ಮ ಪ್ರಾಬ್ಲಮ್ ಏನೇ ಇತ್ತು ಅಂತಂದ್ರೂ ಕೂಡ ಯಂತ್ರ ಮಂತ್ರ ತಂತ್ರ ಮತ್ತು ಮುದ್ರಾ ಯೋಗದಿಂದ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ತುಂಬ ಅಂದರೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಇದು ಇವತ್ತಿನ ವಿಶೇಷವಾದಂಥ ಒಂದು ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳಿಸ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ